ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಹಸಿದು ಎಕ್ಕೆಯ ಕಾಯ ಮೆಲಬಹುದೇ, ನೀರಡಿಸಿ ವಿಷವ ನೀಂಟಲಬಹುದೇ, ಸುಣ್ಣದ ತುಯ್ಯಲ ಬಣ್ಣ ಒಂದೆಂದಡೆ ನಂಟುತನಕ್ಕೆ ಉಣ್ಣಬಹುದೇ, ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವ ಎಂತೊಲಿವನು. ಇದು ಬಸವಣ್ಣನವರ ಒಂದು ಅದ್ಭುತವಾದಂತಹ ವಚನ. ಈ ಆಧುನಿಕ ಕಾಲದಲ್ಲಿ ಅಂದ್ರೆ ವಿಜ್ಞಾನ ಯುಗದಲ್ಲಿ ಧರ್ಮಕ್ಕೆ ಪ್ರಾಶಸ್ತ್ಯ ಕಡಿಮೆ ಆಗಿದೆ. ಅಲ್ಲಲ್ಲಿ ಧರ್ಮವಂತರು ಇದ್ದಾರೆ, ಧರ್ಮವಂತರು ಇಲ್ವೇ ಇಲ್ಲ ಅಂತಲ್ಲ. ಧರ್ಮವನ್ನು ಪ್ರೀತಿಸುವವರು ವಿಜ್ಞಾನಿಗಳು ಇದ್ದಾರೆ, ವಿಜ್ಞಾನಿಗಳು ಕೂಡ ಧರ್ಮವನ್ನು ಪ್ರೀತಿಸುವವರಿದ್ದಾರೆ. ಮತ್ತೆ ಧರ್ಮ ಅಂತಂದ್ರೆ ಯಾವುದೋ ಒಂದು ಪದ್ಧತಿ ಸಂಪ್ರದಾಯ ಅಲ್ಲ. ಒಳ್ಳೆಯತನವನ್ನ, ಸದ್ಗುಣವನ್ನ, ಪರಿಸರ ಪ್ರೇಮ, ಪರಿಸರವನ್ನ ಮತ್ತು ಪ್ರಗತಿಯನ್ನ ಯಾರು ಇಷ್ಟಪಡ್ತಾರೋ ಅದೆಲ್ಲವೂ ಧರ್ಮವೇ. ಅಂದ್ರೆ ವಾಮ ಮಾರ್ಗವನ್ನು ಬಿಟ್ಟು, ಮೋಸ ಮಾರ್ಗವನ್ನು ಬಿಟ್ಟು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅನ್ನುವಂತಹ ಸಂಕಲ್ಪ ಜೊತೆಗೆ ಕ್ರಿಯೆ ಅಂದ್ರೆ ಕಾಯಕ ತತ್ವವನ್ನು ಹಿಡಿದು ಶಾಂತಿ ಸಮಾಧಾನ ಇವುಗಳಲ್ಲಿ ಯಾರು ಬದುಕಬೇಕು ಅಂತ ಬಯಸ್ತಾರೋ ಅದೆಲ್ಲವೂ ಧರ್ಮವೇ. ಆ ಧರ್ಮ ಈ ಧರ್ಮ ಅಂತಲ್ಲ. ನಿಜವಾಗಿ ಭಾರತೀಯ ಮೂಲ ಸಂಸ್ಕೃತಿಯಲ್ಲಿ ಅಥವಾ ಯಾವುದೇ ಸಂಸ್ಕೃತಿಯಲ್ಲಿರಲಿ, ನಾನು ಈ ಅಮೆರಿಕ ದೇಶದ ರೈತರು ರಾಷ್ಟ್ರಪತಿಗೆ ಬರೆದಂತ ಒಂದು ಪತ್ರ ನನಗೆ ಸಿಕ್ಕಿತ್ತು. ಅಂದ್ರೆ ಒಂದು ಪುಸ್ತಕದಲ್ಲಿ 1851 ಅಷ್ಟು ಹಿಂದೆನೆ, ಅಂದ್ರೆ ನಮ್ಮಲ್ಲಿ ಇನ್ನೂ ಸ್ವಾತಂತ್ರ್ಯ ಹೋರಾಟದ ಕಾವು ಅಷ್ಟೊಂದು ಜೋರಾಗಿ ತಗೊಂಡಿರ್ಲಿಲ್ಲ. ಅಂಥ ಕಾಲದಲ್ಲಿ ಅಮೆರಿಕಾದಲ್ಲಿ ಸ್ವಾತಂತ್ರ್ಯ ಬಂದು ಹೆಚ್ಚು ಕಡಿಮೆ ಒಂದು 45-50 ವರ್ಷ ಆಗಿತ್ತು. ಆವಾಗ ಅವರ ಈ ಬುಡಕಟ್ಟಿನ ಜನರದ್ದು ಜಮೀನನ್ನ ಸರ್ಕಾರ ಪಡ್ಕೋಬೇಕು ಅಂದ್ರೆ ಕಿತ್ಕೋಬೇಕು ಅಂದ್ರೆ ಯಾವುದೋ ಉದ್ದೇಶಕ್ಕಾಗಿ ಅವರು ಉಳಿಮೆ ಮಾಡ್ತಿರ್ತಾರೆ, ಅಲ್ಲಿ ವಾಸ ಮಾಡ್ತಿರ್ತಾರೆ. ಅದನ್ನ ಸರ್ಕಾರಿ ಯೋಜನೆಗೋಸ್ಕರ ಅದನ್ನ ವಶಪಡಿಸ್ಕೊಳ್ತಾರೆ. ಅದು ಎಲ್ಲ ದೇಶದಲ್ಲೂ ಇದೆ, ಪ್ರಜಾಪ್ರಭುತ್ವದಲ್ಲೂ ಇದೆ, ಕಮ್ಯುನಿಸಮ್ನಲ್ಲೂ ಇದೆ, ಎಲ್ಲದರಾಗೂ ಇರ್ತದೆ. ಈ ರಸ್ತೆ ಮಾಡಬೇಕು, ಒಟ್ಟು ಪ್ರಗತಿಗಾಗಿ ರೈತರ ಜಮೀನುಗಳನ್ನ ವಶಪಡಿಸ್ಕೊಂಡು ಅವರಿಗೆ ಪರಿಹಾರ ಕೊಡುವಂಥದ್ದು ಏನಾದರೂ ಎಲ್ಲ ಸರ್ಕಾರಗಳು ಮಾಡ್ತವೆ. ಆವಾಗಲೇ 1851ರಷ್ಟು ಮೊದಲೇ ಆ ಬುಡಕಟ್ಟಿನ ಜನ ಒಂದು ಪತ್ರ ಬರೆದಿದ್ದಾರೆ ರಾಷ್ಟ್ರಾಧ್ಯಕ್ಷನಿಗೆ. ಆ ಪತ್ರವನ್ನ ಅಮೆರಿಕಾದವ್ರು ಬರೆದಿದ್ದಾರೆ ಅಂತ ಹೇಳಿ ಗೊತ್ತಾದ್ರಷ್ಟೇ ಅಮೆರಿಕದ್ದು ಅಂತ ಅನ್ಸುತ್ತೆ. ಇಲ್ಲದೆ ಹೋದ್ರೆ ಭಾರತೀಯರೇ ಬರೆದ ಹಾಗಿದೆ. ಭಾರತೀಯ ಒಬ್ಬ ಋಷಿ, ಒಬ್ಬ ಶರಣ, ಒಬ್ಬ ಸಂತ ಬರೆದ ಹಾಗಿದೆ. ಅಂದ್ರೆ ಒಂದು ಕಾಲದಲ್ಲಿ ವಿಶ್ವದಲ್ಲಿ ಒಂದೇ ತರ ಮನೋಭಾವನೆ ಇತ್ತು ಧರ್ಮದ ವಿಷಯದಲ್ಲಿ. ಶಾಂತಿ, ದಯೆ, ಕರುಣೆ, ಪ್ರೀತಿ ಇದೇ ಧರ್ಮವಾಗಿತ್ತು. ಆಮೇಲೆ ಬರ್ತಾ ಬರ್ತಾ ಏನು ವಿಶೇಷವಾಗಿ ಇಸ್ಲಾಂ ಮತ್ತು ಕ್ರೈಸ್ತ ಮತ್ತು ಇಸ್ಲಾಂ ಇವುಗಳನ್ನು ಪ್ರಚಾರ ಮಾಡೋಕೆ ಹೋಗಿ ಅವರ ಮೂಲ ಸಂಸ್ಕೃತಿಯನ್ನ, ಬುಡಕಟ್ಟು ಸಂಸ್ಕೃತಿಯನ್ನ ಇವರು ಹೊಸಕೆ ಹಾಕ್ಬಿಟ್ರು. ಇದೇ ತರ ಇರಬೇಕು, ಒಂದೇ ತರ ಇರಬೇಕು, ನೀವು ಹೀಗೆ ನಮಾಜ್ ಮಾಡಬೇಕು, ಹೀಗೆ ಪ್ರಾರ್ಥನೆ ಮಾಡಬೇಕು ಅಂತ. ಆದರೆ ವಾಸ್ತವದಲ್ಲಿ ಈ ಭೂಮಿಯಲ್ಲಿ ರಾಜರುಗಳು ಆಮೇಲಿಂದ ದೊಡ್ಡವರು ಹೊಡೆದಾಡ್ತಿದ್ರು, ದೊಡ್ಡದಾಗಿ ಯುದ್ಧ ಮಾಡ್ತಿದ್ರು. ಅದರ ಅರ್ಥ ಸಣ್ಣವರೆಲ್ಲರೂ ಶಾಂತವಾಗೇ ಇದ್ರು, ಬಡವರೆಲ್ಲರೂ ಪ್ರೀತಿಯಿಂದನೇ ಇದ್ರು ಅಂತಲ್ಲ. ಅವರಲ್ಲೂ ಹೊಡೆದಾಟಗಳು, ಬಡದಾಟಗಳು, ದ್ವೇಷಗಳು, ಈರ್ಷ್ಯೆಗಳು ಎಲ್ಲವೂ ಇದ್ದು. ಆದರೆ ಹೆಚ್ಚು ಭಾಗ ಪ್ರತಿಶತದ ಹೋಲಿಕೆ ಪ್ರಕಾರ ತಗೊಂಡ್ರೆ ಈಗೂ ಹಾಗೂ ಈ ಧರ್ಮ ಮನೋಭಾವನೆ, ದಾಸೋಹ ಭಾವನೆ ಎಲ್ಲರಲ್ಲೂ ಇತ್ತು. ಆ ಪತ್ರ ನೋಡಿದ್ರೆ ಗೊತ್ತಾಗುತ್ತೆ.
ಅವ್ರು ಹೇಳ್ತಾರೆ, ನದಿಯ ನೀರು ನಮ್ಮ ಮೈಯೊಳಗಿನ ಹರಿಯುವ ರಕ್ತ ಇದ್ದ ಹಾಗೆ, ಒಂದು ಹುಲ್ಲು, ಒಂದು ಹದ್ದು, ಅವೆಲ್ಲವೂ ನಮಗೆ ಅತ್ಯಂತ ಪ್ರೀತಿ. ಹುಲ್ಲು ಕಡ್ಡಿ, ಹದ್ದನ್ನು ಕೂಡ ನಮ್ಮ ಪೂರ್ವಜರು ಅಂತ ಕರೀತಾರ. ಅಂದ್ರೆ ಹದ್ದು ನಮ್ಮ ಪ್ರಕಾರ, ಅಂದ್ರೆ ಕೆಲವರೆಲ್ಲ ಹದ್ದನ್ನ ಕ್ರೂರ ಪಕ್ಷಿ ಅಥವಾ ಒಂದು ರೀತಿ ಕೆಟ್ಟ ಪಕ್ಷಿ ಅಥವಾ ಆಕ್ರಮಣಕಾರಿ ಪಕ್ಷಿ ಅಂತ ನೋಡ್ತಾರೆ. ಆದ್ರೆ ಅಲ್ಲ, ಅದು ಕಸವನ್ನ ತಿಂದು ಜಗತ್ತನ್ನ ಸ್ವಚ್ಛ ಮಾಡ್ತಕ್ಕಂತಹ ಪಕ್ಷಿ ಅಂತ ಅವ್ರು ನೋಡ್ತಾರೆ. ಅಂದ್ರೆ ಅಷ್ಟು ಉತ್ತಮವಾದಂತಹ ಸಂಸ್ಕೃತಿ ಇದ್ದಂತಹ ಕಾಲ ಇತ್ತು. ಈಗಲೂ ಇದ್ದಾರೆ, ಈಗೇನು ಒಳ್ಳೆಯವರು ಅಥವಾ ಸಂಸ್ಕೃತರು ಧರ್ಮವಂತರು ಇಲ್ವೇ ಇಲ್ಲ ಅಂತಲ್ಲ. ಆದ್ರೆ ಅವ್ರ ಸಂಖ್ಯೆ ಎದ್ದು ಕಾಣುವಷ್ಟಿಲ್ಲ, ಒಂದು ಕಡೆ ಇದ್ದಂಗಿಲ್ಲ. ಎಲ್ಲೆಲ್ಲೂ ಗಲಾಟೆ, ಗದ್ದಲ, ಆಮೇಲಿಂದ ದುಶ್ಚಟಗಳು, ದುರ್ಗುಣಗಳು ಇವು ಜಾಸ್ತಿ ಆಗಿದೆ. ಅದು ಆ ಕಾಲದಲ್ಲೂ ಇತ್ತು. ಮತ್ತೆ ಈ ಲಂಚ, ವಂಚನೆ, ಆಮೇಲಿಂದ ಇನ್ನೊಬ್ರು ಕಿತ್ಕೊಳ್ಳೋ ಅಂಥದ್ದು, ನಯವಂಚಕತ್ವ, ಅಂದ್ರೆ ಗೊತ್ತಿಲ್ದಂಗೆ ಮೋಸ ಮಾಡ್ತಕ್ಕಂಥದ್ದು, ಇದೆಲ್ಲ ಅವಾಗ್ಲೂ ಇತ್ತು. ಬಸವಣ್ಣವ್ರ ಕಾಲಕ್ಕೂ ಇತ್ತು, ಅದಕ್ಕಿಂತ ಹಿಂದೆನೂ ಇತ್ತು. ಆದ್ರ ಪ್ರಮಾಣ, ಧರ್ಮದ ಪ್ರಮಾಣ ಸ್ವಲ್ಪ ಜಾಸ್ತಿ ಇತ್ತೆ ಅನ್ನೋದು ಅನ್ಸುತ್ತೆ ಅವಾಗ. ಆದ್ರೆ ಅವಾಗೇನು ಅನಾನುಕೂಲತೆಗಳು ಇರ್ಲಿಲ್ಲ ಅಂತಲ್ಲ. ಆವಾಗ ಈಗ ಆಕ್ಸಿಡೆಂಟ್ ಭಯ ಇದೆ, ರೋಗಗಳ ಭಯ ಇದೆ. ಆವಾಗ ಕಾಡು ಪ್ರಾಣಿಗಳ ಭಯ ಇರ್ತಿತ್ತು. ಎಲ್ಲೆಲ್ಲಿ ನೋಡಿದ್ರು ಕಾಡು ಪ್ರಾಣಿಗಳು ಜಾಸ್ತಿ ಇರ್ತಿದ್ವು, ಕಾಡು ಬಹಳ ಇತ್ತು. ಅವಾಗ ರಾಜರುಗಳು ಬೇಟೆ ಆಡೋದೇ ಅವ್ರದ್ದೊಂದು ಕಾಯಕ ಆಗೋಗ್ಬಿಟ್ಟಿತ್ತು. ಪ್ರತಿ ಕಾಲದಲ್ಲೂ ಕೂಡ, ಪ್ರತಿ ಸಂದರ್ಭದಲ್ಲೂ, ಪ್ರತಿ ಯುಗದಲ್ಲೂ ತೊಂದರೆಗಳು ಮತ್ತು ಒಳಿತುಗಳು, ಕೆಡುಕುಗಳು ಎಲ್ಲಾ ಕಾಲದಲ್ಲೂ ಇದ್ದದ್ದೇ. ನಾವು ಒಳಿತುಗಳನ್ನು ಆರಿಸ್ಕೊಂಡು ಕೆಡುಕುಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಬದುಕಬೇಕು ಅಂತಕ್ಕಂಥದ್ದು ಎಲ್ಲ ಭಕ್ತರ, ಶರಣರ, ಸಂತರ ಆಶಯ. ಇಲ್ಲಿ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ಇದು ಬಹಳ ವಿಶೇಷವಾದ ವಚನ. ಇದು ಹಸಿದು ಎಕ್ಕೆಯ ಕಾಯ ಮೆಲಬಹುದೇ. ಹಸಿವಾಗಿದೆ, ಊಟ ಸಿಗ್ತಾ ಇಲ್ಲ, ಕಾಡಲ್ಲಿದ್ದಾನೆ, ಹಣ್ಣುಗಳು ಇಲ್ಲ, ಹಣ್ಣುಗಳು ಸಿಗ್ತಾ ಇಲ್ಲ, ಹಣ್ಣು ಮರದ ಮೇಲೆ ಇದ್ದಾವೆ, ಕಲ್ಲು ಹೊಡಿಬೇಕು, ಇಲ್ಲ ಅಂತಂದ್ರೆ ಹತ್ತಬೇಕು, ಮರ ಹತ್ತಕ್ಕೂ ಬರಲ್ಲ, ಕಲ್ಲು ಹೊಡೆಯಕ್ಕೆ ನನಗೆ ಶಕ್ತಿ ಇಲ್ಲ, ಹಸಿವು ಬಹಳ ಆಗಿದೆ. ಎಕ್ಕೆಕಾಯಿ ಅಂತ ಇರುತ್ತೆ, ಗೊತ್ತಿರ್ಬೇಕು ನಿಮಗೆಲ್ಲ. ಈ ಮುಳ್ಳು ಚುಚ್ಚಿದಾಗ ಅದರದ್ದು ಎಕ್ಕೆ ಹಾಲು ಅಂತ ಬಿಡ್ತಿದ್ರು. ಬಿಟ್ರೆ ಅದು ಮುಳ್ಳನ್ನ ಹೊರಗಡೆ ತಗೊಂಡ್ಬರ್ತಿತ್ತು. ಅದು ತುಂಬಾ ಉರಿ, ಅದು ವಿಷ, ಅತ್ಯಂತ ವಿಷಕಾರಿ ಅದು ಎಕ್ಕೆಯ ಹಾಲು, ಎಕ್ಕೆಕಾಯಿ. ಹಸಿದು ಎಕ್ಕೆಯ ಕಾಯ ಮೆಲಬಹುದೇ. ಹಸಿವಾಗಿದೆ ಅಂತ ತಿಳ್ಕೊಂಡು ಹಣ್ಣು ಸಿಗ್ಲಿಲ್ಲ, ಗಡ್ಡೆ ಗೆಣಸುಗಳು ಸಿಗ್ಲಿಲ್ಲ, ಊಟ ಸಿಗ್ಲಿಲ್ಲ ಅಂತ ಹೇಳಿ ನೀನು ಎಕ್ಕೆಕಾಯಿ ತಿಂದ್ರೆ ಬದುಕ್ತೀಯನಪ್ಪ, ಒಳ್ಳೇದಾಗತ್ತ? ಹಸಿದು ಎಕ್ಕೆ ಕಾಯ ಮೆಲಬಹುದೇ, ನೀರಡಿಸಿ ವಿಷವನೇ ತಲಬಹುದೇ. ನೀರಡಿಕೆ ಆಗಿದೆ, ನೀರು ಸಿಗ್ತಾ ಇಲ್ಲ, ವಿಷ ಸಿಕ್ತು ಅಂತ ವಿಷ ಕುಡಿಯಕ್ ಬರ್ತದ? ಆಗಲ್ಲ. ಹಾಗೇನೆ ಇನ್ನೊಂದು ಉದಾಹರಣೆ ಕೊಡ್ತಾರ ಅವರು. ಸುಣ್ಣದ ತುಯ್ಯಲ ಬಣ್ಣ ಒಂದೆಂದಡೆ ನಂಟುತನಕ್ಕೆ ಉಣ್ಣಬಹುದೇ. ಸುಣ್ಣ ಬೆಳ್ಳಗಿರ್ತದೆ, ತುಯ್ಯಲ ಅಂದ್ರೆ ಹಾಲಿನ ಪಾಯಸ, ಹಾಲಿನ ಪಾಯಸಕ್ಕೆ ತುಯ್ಯಲ ಅಂತ ಕರೆದಿದ್ದಾರೆ. ಹಾಲಿನ ಪಾಯಸವೂ ಬೆಳ್ಳಗಿರುತ್ತೆ, ಸುಣ್ಣನೂ ಬೆಳಗಿರುತ್ತೆ, ಸುಣ್ಣದ ನೀರು ಬೆಳಗಿರುತ್ತೆ. ಅದನ್ನ ಸುಣ್ಣದ ತುಯ್ಯಲ ಬಣ್ಣ ಒಂದೆಂದಡೆ ನಂಟುತನಕ್ಕೆ ಉಣ್ಣಬಹುದೇ. ನಂಟು ಸ್ನಾನ ಮಾಡಬೇಕು, ಯಾರ ಜೊತೆ ಸ್ನೇಹ ಮಾಡಬೇಕು, ಅಥವಾ ಹೆಣ್ಣು ಗಂಡು ಕೊಟ್ಟು ತಂದು ಮಾಡಬೇಕು ಅಂದ್ರೆ ಆವಾಗ ಇವೆರಡು ಬಣ್ಣ ಒಂದೇ ಇರುತ್ತೆ ಅಂತ ಹೇಳಿ ಆ ಸುಣ್ಣದ ನೀರನ್ನು ಕುಡಿಯಕ್ ಬರ್ತದೆನಪ್ಪ. ಹಾಗೆ ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವನಲ್ಲ ಒಲಿಯನು, ಕೂಡಲ ಸಂಗಮ ದೇವನ ಎಂತೊಲಿವನು. ಅಂದ್ರೆ ಈ ತಾಂತ್ರಿಕರು ಮತ್ತು ಕೆಲವರು ಇದ್ದಾರೆ, ಅವರು ಈ ಸದ್ಗುಣಗಳು ದುರ್ಗುಣಗಳ ವ್ಯತ್ಯಾಸವನ್ನು ಬಹಳ ಮಾಡಲ್ಲ. ಅಂದ್ರೆ ಹೆಂಗಾದ್ರೂ ಬದುಕರಿ, ಒಟ್ಟು ಪರಮಾತ್ಮ ಅಂತಕ್ಕಂಥವನು ಇದ್ಯಾವುದೋ ಮುಖ್ಯ ಹಿಡ್ದಿಲ್ಲ. ಗುಣಗಳು, ಒಳಿತು, ನೀತಿ, ಶಾಸ್ತ್ರ, ಧರ್ಮ ಇದು ಯಾವುದೂ ಬೇಡ, ಹೇಗೆ ಬರುತ್ತೋ ಹಾಗೆ ಬದುಕು. ನಾಸ್ತಿಕರು, ಚಾರ್ವಾಕರು,
ಆಮೇಲಿಂದ ತಾಂತ್ರಿಕರು ಈ ವರ್ಗಕ್ಕೆ ಸೇರಬಹುದು, ನಮ್ಮಲ್ಲಿ ಅವಧೂತರು ಅಂತ ಕರೀತಾರೆ. ಹಾಗೆ ಮಾಡಂಗಿಲ್ಲ ಅಂತ ಬಸವಣ್ಣವರು. ಲಿಂಗ ಸಾರಾಯ ಸಜ್ಜನ, ಸಾರಾಯ ಅಂದ್ರೆ ಸಮೀಪ ಇರ್ತಕ್ಕಂಥ, ಲಿಂಗವನ್ನ ನೆನೆಸುವವನು, ಲಿಂಗವನ್ನ ಆರಾಧಿಸುವವನು, ಲಿಂಗವನ್ನ ಪೂಜಿಸುವವನು, ಅವನಿಗೆ ಸಜ್ಜನ ಬೇಕು, ಸಜ್ಜನಿಕೆ ಬೇಕೇ ಬೇಕು. ನಾನು ಹೇಗೆಗೋ ಇರ್ತೀನಿ, ನಾನು ಪ್ರಾಣಾಯಾಮ ಮಾಡ್ಬಿಡ್ತೀನಿ, ಸಮಾಧಿ ಸ್ಥಿತಿ ಗಳಿಸ್ಕೊಂಡ್ಬಿಟ್ಟಿದ್ದೀನಿ, ಸಿದ್ಧಿ ಆಗ್ಬಿಟ್ಟಿದೆ, ಅಣಿಮಾದಿ ಅಷ್ಟ ಸಿದ್ಧಿಗಳಾಗಿದ್ದಾವೆ ಅಂದ್ರೆ ಶರಣರು ಒಪ್ಪಲ್ಲ. ಸಮಾಜ ಒಪ್ಪುವ ಹಾಗೆ ನೈತಿಕ ಮಟ್ಟವನ್ನು ಚೆನ್ನಾಗಿ ಇಟ್ಕೊಳ್ಳೇಬೇಕು. ನೈತಿಕ ಮಟ್ಟವನ್ನು ಇಟ್ಕೊಳ್ಳದೆ ಹೋದ್ರೆ ನೀನು ದೇವರು ಹೊಲಿಸಿರ್ತಕ್ಕಂಥದ್ದು ಸುಳ್ಳು. ಏನೋ ಅಭ್ಯಾಸ ಬಲದಿಂದ ಕೆಲವು ಸಿದ್ಧಿಗಳನ್ನು ಮಾಡ್ಕೊಂಡಿರ್ಬೋದು ಅಷ್ಟೇ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವ ನೆಂತೊಲಿವನು ಅಂತ ಕೇಳ್ತಾರೆ. ಸಜ್ಜನ ಅಂದ್ರೆ ಒಳ್ಳೆತನ, ಒಳ್ಳೆ ಗುಣ, ಸದ್ಗುಣಗಳು. ಸದ್ಗುಣ ಇರಲೇಬೇಕು ಅಂತ ಹೇಳೋದು. ಸದಾಚಾರ ಸದ್ಭಕ್ತಿ ಇಲ್ಲದವರ ಆರಾಧನೆಯಲ್ಲ, ಅವರ ಆರಾಧನೆ ದಂಡ. ನಿತ್ಯ ಪ್ರಾಯಶ್ಚಿತ್ತರನಲ್ಲ ಕೂಡಲ ಸಂಗಮ ದೇವ ಭೂಭಾರಕರ ಅಂತ ಕರೆದಿರ್ತಾರೆ. ಸದಾಚಾರ ಸದ್ಭಕ್ತಿ ಇಲ್ಲದೆ ಹೋದ್ರೆ, ಸದ್ಗುಣ ಇಲ್ಲದೆ ಹೋದ್ರೆ ನಾವು ಏನು ಮಾಡಿದ್ದೆಲ್ಲ ವ್ಯರ್ಥ. ಆದ್ರಿಂದ ಏನು ಇವತ್ತಿನ ಕಾಲಕ್ಕೆ ಯಾಕೆ ಅನ್ವಯ ಆಗುತ್ತೆ ಈ ವಚನ ಅಂತಂದ್ರೆ, ಈ ಲಂಚ ತಗೊಳ್ಳೋವಂಥದ್ದು ಬಹಳ ಆಗ್ಬಿಟ್ಟಿದೆ. ಆಮೇಲೆ ಪ್ರಜೆಗಳು ಅಷ್ಟೇ, ರಾಜರುಗಳು ಅಷ್ಟೇ, ಅಂದ್ರೆ ರಾಜಕಾರಣಿಗಳು, ಶ್ರೀಮಂತರು, ಉದ್ಯಮಿಗಳು, ಜೊತೆಗೆ ಸಾಮಾನ್ಯ ಪ್ರಜೆಗಳು ಅಷ್ಟೇ, ಬಡವರು, ಭಿಕ್ಷುಕರು, ಎಲ್ಲರೂ ಒಂದೇ ಸಿದ್ಧಾಂತಕ್ಕೆ ಬಂದ್ಬಿಟ್ಟಿದ್ದಾರೆ ಇವಾಗ. ಏನಪ್ಪಾ ಅಂದ್ರೆ, ಹೆಂಗಾರ ಬರ್ಲಿ ಒಟ್ಟು ದುಡ್ಡು ಬರಬೇಕು, ದುಡ್ಡು ಕೂಡಿಸ್ಬೇಕು, ದುಡ್ಡು ಇಡಬೇಕು. ಏನಕ್ಕೆ ಇಡೋದು? ಇಟ್ಟು ಪ್ರಯೋಜನ ಏನು? ಸಾಲ ಇಲ್ದಂಗೆ ಬದುಕೋದಪ್ಪ. ಅದನ್ನ ನಾವು ಕಲ್ತ್ಕೋಬೇಕು. ನಾವು ಪ್ರತಿಯೊಬ್ಬರು ಕಲಿಬೇಕಾದ್ದು ಏನಪ್ಪಾ ಅಂತಂದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ, ಹಾಗಾದ್ರೆ ಅರ್ಥ ಸಾಲ ಮಾಡಲೇಬಾರದು ಅಂತಲ್ಲ. ದುಂದುಗಾರಿಕೆಗೋಸ್ಕರ ಅಥವಾ ಮದುವೆಗೋಸ್ಕರ ಅಥವಾ ಮೂಢ ಸಂಪ್ರದಾಯಗಳಿಗೋಸ್ಕರ ಸಾಲ ಮಾಡಬಾರ್ದು. ಕೆಟ್ಟದ್ದಕ್ಕೋಸ್ಕರ ಸಾಲ ಮಾಡಬಾರ್ದು. ಯಾಕೆಂದ್ರೆ ಸಾಲದ ಕುಣಿಕೆ ಬಹಳ ಕೆಟ್ಟದ್ದು. ಸುಮಾರು 2010 ಅಥವಾ 11 ಇರ್ಬೋದು ಅಂತ ಕಾಣುತ್ತೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ರು. ಕೂಡಲ ಸಂಗಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅವಾಗ ಅಬ್ದುಲ್ ಕಲಾಂ ಅವರು ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಅವರು ರಾಷ್ಟ್ರಪತಿ ಅವಧಿ ಮುಗ್ದಿತ್ತ ಅಥವಾ ಮುಗ್ದಿರ್ಲಿಲ್ಲ ಅನ್ಸುತ್ತೆ. ಅಲ್ಲಿ ಕೂಡಲ ಸಂಗಮಕ್ಕೆ ಬಂದಿದ್ರು ಅವರು. ಆವಾಗ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅಂದ್ರೆ 2011 ಅಲ್ಲ ಹಂಗಾದ್ರೆ ಅದು. ಅವ್ರ ರಾಷ್ಟ್ರಪತಿ ಅವಧಿ ಮುಗ್ದಿತ್ತು ಅಂತ ಕಾಣಿಸುತ್ತೆ, 12. ಆದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿರ್ಲಿಲ್ಲ ಅವಾಗ. ಅವ್ರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರು ಅಂದ್ರೆ 11ನೇ ಇಸ್ವಿನೇ ಇರ್ಬೋದು, ಅದು 10-11. ಹಾಗಾದ್ರೆ ಇವರು ರಾಷ್ಟ್ರಪತಿಗಳಾಗಿದ್ರು. ಯಾಕಂದ್ರೆ 12ನೇ ಇಸ್ವಿಲಿ ಅವ್ರು ಮುಗ್ದಿದ್ದು. 2007ರಿಂದ 2012 ಅವರು ರಾಷ್ಟ್ರಪತಿ ಇದ್ರು ಅಂತ ಅನ್ಕೊಳ್ಳೋಣ. ಆವಾಗ ಇಬ್ರು ಮುಖ್ಯಮಂತ್ರಿಗಳು ಬಂದಿದ್ರು, ರಾಷ್ಟ್ರಪತಿಗಳು ಬಂದಿದ್ರು. ಕೂಡಲ ಸಂಗಮದಲ್ಲಿ ಒಂದು ರಥೋತ್ಸವ ಮಾಡಿದ್ರು. ತೇರು ಅಂತ ಮಾಡ್ತಿರಲ್ಲ, ಆ ತರ ಒಂದು ರಥದಲ್ಲಿ ಇಬ್ರು ರೈತ ದಂಪತಿಗಳನ್ನ ಕೂಡಿಸಿ, ಹನುಮಂತಪ್ಪ ಅವ್ರ ಅಡ್ರೆಸ್ ಏನೋ ಮರ್ತ್ಬಿಟ್ಟಿದ್ದೀನಿ ನಾನು, ಅವ್ರ ಮನೆಯವರು ಮತ್ತು ಅವರು ಇಬ್ಬರನ್ನು ಕೂಡಿಸಿ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಗಳು ಎಳೆದ್ರು, ರಥ ಎಳೆದ್ರದ್ನ. ಏನಕ್ಕಪ್ಪ ಅಂತಂದ್ರೆ, ಎಲ್ಲ ರೈತರು, ಸಾವಿರಾರು ಜನ ರೈತರು ಸೇರಿದ್ರು ಆ ಕಾರ್ಯಕ್ರಮಕ್ಕೆ. ಅವ್ರಿಗೊಂದು 3 ಎಕರೆ ಅಷ್ಟೇ ಜಮೀನಿತ್ತು. ಹಾವೇರಿ ಜಿಲ್ಲೆಯವರು, ಹಾವೇರಿ ತಾಲೂಕೆ ಇರ್ಬೋದು. 3 ಎಕರೆ ಜಮೀನಷ್ಟೇ. 3 ಎಕರೆ ಜಮೀನಲ್ಲಿ ಸಾವಯವ ಕೃಷಿ ಮಾಡಿ, ನೈಸರ್ಗಿಕ ಕೃಷಿ ಮಾಡಿ ಯಶಸ್ವಿಯಾಗಿ ಅವರು ಒಂದು ಪೈಸೆ ಸಾಲ ಇಲ್ದಂಗೆ ಬದುಕಿದ್ರು. ಅವ್ರ ಮಕ್ಕಳನ್ನೆಲ್ಲ ಓದಿಸಿದ್ರು, ಅವರು ಚೆನ್ನಾಗಿ ಬದುಕಿದ್ರು. ಅದಕ್ಕೆ ಅವರಿಗೆ ಅಂತಹ ಒಂದು ದೊಡ್ಡ ಗೌರವವನ್ನು ಕೊಟ್ಟರು. ಅಂದ್ರೆ ಸಾಲ, ಒಂದು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೆ ಸಾಲದ ಹೊರೆಯಿಂದ, ಇವರು ಕೇವಲ 3 ಅಥವಾ 4 ಎಕರೆ ಒಳಗಡೆ ಅಷ್ಟು ಕಡಿಮೆ ಜಮೀನು ಇಟ್ಕೊಂಡು ಸರಳವಾದ ಬದುಕು, ಪ್ರಾಮಾಣಿಕವಾದ ಬದುಕು, ಸುಂದರವಾದ ಬದುಕನ್ನು ಬದುಕಿ ಅವರು ಅಷ್ಟು ದೊಡ್ಡ ಇದಕ್ಕೆ ಸನ್ಮಾನಕ್ಕೆ ಪಾತ್ರರಾದರು. ಸಾವಿರಾರು ಜನರ ಸಮ್ಮುಖದಲ್ಲಿ ರಾಷ್ಟ್ರಪತಿಗಳು ಮತ್ತು ಮುಖ್ಯಮಂತ್ರಿಗಳು ಅವರು ಕೂತಿದ್ದಂತಹ ರಥವನ್ನ ಎಲ್ಲ ಜನರ ಜೊತೆ ಸೇರ್ಕೊಂಡು
ದೇವ್ರನ್ನ ಕೂಡಿಸಿ ದೇವ್ರ ಮೂರ್ತಿಗಳನ್ನ ಇಟ್ಬಿಟ್ಟು ಎಳಿತಿರ್ತಾರೆ ತೇರು, ಅವ್ರನ್ನ ಕೂಡಿಸಿ ಹೇಳಿದ್ರಲ್ಲ, ಅದು ನಿಜವಾಗಿ ಜೀವಂತ ದೇವರನ್ನು ಪೂಜಿಸಿದ ಹಾಗೆ. ಅದನ್ನ ಯಾರು ನೆನ್ಪಿಟ್ಕೊಳ್ಳೋದೇ ಇಲ್ಲ, ಅದನ್ನ ಮತ್ತೆ ಹೇಳೋದೇ ಇಲ್ಲ. ಏನೇನು ಅಂದ್ರೆ ಪ್ರಯೋಜನ ಇಲ್ಲ, ಫಲ ಸಿಗ್ಲಿಲ್ಲ. ಎಷ್ಟು ಜಾತ್ರೆಗಳನ್ನ ಮಾಡ್ತಾರೆ, ಎಷ್ಟು ತೇರುಗಳನ್ನ ಮಾಡ್ತಾರೆ, ಒಗಿತಾರೆ, ತೆಂಗಿನಕಾಯಿ ಒಗಿತಾರೆ, ಬಾಳೆಹಣ್ಣು ಒಗಿತಾರೆ, ಪೆಟ್ಟು ಮಾಡ್ಕೊಂತಾರೆ, ಕೆಲವು ಸಾರಿ ಸತ್ತು ಹೋಗ್ತಾರೆ. ಅಂಥವಕ್ಕೆ ಬೆಲೆ ಕೊಡ್ತಾರೆ, ಹಿಂದಿನಿಂದ ನಡ್ಕೊಂಡು ಬಂದಿದೆ ಅಂತ ಹೇಳಿ, ಹಿಂದಿನಿಂದ ನಡ್ಕೊಂಡು ಬಂದಿದೆ ಅಂತ. ಆದ್ರೆ ಇದು ಅತ್ಯಂತ ಅಮೂಲ್ಯವಾದ ಕಾರ್ಯಕ್ರಮ. ಇದು ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಹಸಿದು ಎಕ್ಕೆಕಾಯ ಮೆಲಬಾರದು, ಮೆಲಬಹುದೇ ಅಂತ ಕೇಳ್ತಾರ ಅವರು, ಕ್ವಶನ್ ಮಾರ್ಕ್ ಇಟ್ಟಾರ ಪ್ರಶ್ನಾರ್ಥಕ. ಹಸಿದು ಎಕ್ಕೆಕಾಯ ಮೆಲಬಹುದೇ, ನೀರಡಿಸಿ ವಿಷವ ನಿಂತಬಹುದೇ. ಅಂದ್ರೆ ಆತರ ನೀರಡಿಕೆ ಆಗಿದೆ ಅಂತ ವಿಷವನ್ನು ಕುಡಿಯಕ್ ಬರಲ್ಲಪ್ಪ, ಕುಡಿಯಕ್ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ. ಸುಣ್ಣದ ತುಯ್ಯಲ ಬಣ್ಣ ಒಂದೇ ಎಂದಡೆ ನಂಟುತನಕ್ಕೆ ಉಣ್ಣಬಹುದೇ, ಉಣ್ಣಕ್ ಬರೋದಿಲ್ಲ. ಹಾಗೇನೆ ಸದ್ಗುಣ ಇಲ್ಲದೆ ಹೋದ್ರೆ ಪರಮಾತ್ಮನ ಕೃಪೆ ಸಿಕ್ಕಲ್ಲ. ಸದ್ಗುಣ ಬೇಕೇ ಬೇಕು, ಸದ್ಗುಣಿಗಳಾಗ್ಲೇಬೇಕು. ಲಿಂಗ ಸಾರಾಯ ಸಜ್ಜನರಲ್ಲದವರ ಕುಡಲ ಸಂಗಮ ದೇವ ಎಂತೊಲಿವನು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇವತ್ತು ವಿಜ್ಞಾನ ಯುಗದಲ್ಲಿ ಮತ್ತು ಎಲ್ಲೆಲ್ಲಿ ನೋಡಿದ್ರು ಭೋಗವಾದ ಜಾಸ್ತಿ ಆಗಿರುವಂತಹ ಸಂದರ್ಭದಲ್ಲಿ ಉಡಾಫೆತನ, ಆಮೇಲೆ ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಕ್ಕಂಥದ್ದು, ಕೊಲೆ ಸುಲಿಗೆಗಳು, ಇದರ ಅಪರಾಧವೇ ಅಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಜಾಸ್ತಿ ಆಗಿರುವಂತಹ ಕಾಲದಲ್ಲಿ ನಾವು ಇನ್ನೂ ಅಲ್ಲಲ್ಲಿ ಒಳ್ಳೆತನಗಳು ಉಳ್ಕೊಂಡಿದೆ. ಪೂರ ನಾಶ ಆಗಿದೆ ಅಂತಲ್ಲ, ಧರ್ಮ ಪೂರ ನಾಶ ಆದ್ರೆ ಜನ ಬದುಕಕ್ಕೆ ಸಾಧ್ಯವಿಲ್ಲ. ಇರುತ್ತೆ, ಧರ್ಮವು ಇದ್ದೇ ಇರ್ತದೆ, ಆದ್ರೆ ಅದಕ್ಕೆ ಹೆಚ್ಚು ಜನ ಒತ್ತು ಕೊಡೋ ಹಾಗೆ ಆಗಬೇಕು. ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಶಾಂತಿ ಸಮಾಧಾನಗಳನ್ನ ರೂಢಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ಪರಮಾತ್ಮನ ಕೃಪೆ ಸಿಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.